ಈ ಸೌರವ್ ಜೋಶಿ ಯಾರಂದ್ರೆ ಅವರು 8 ವರ್ಷದಿಂದ ವ್ಲಾಗ್ನ ಮಾಡ್ತಾ ಇದ್ದಾರೆ. ಕಂಟೆಂಟ್ ಕ್ರಿಯೇಟರ್ಸ್ ಅಂದ್ರೆ ನೀವು ಯಾವ್ದಾದ್ರು ವಿಷಯನ ಹಿಡ್ಕೊಂಡು ಅದ್ರ ಬಗ್ಗೆ ನೀವು ವಿಡಿಯೋನ ಮಾಡೋದು. ಅಂದ್ರೆ ಎಕ್ಸಾಂಪಲ್, ಈಗ ನೀವು ಐಫೋನ್ ತಗೊಂಡಿದ್ದೀರಾ, ಅದ್ರ ಬಗ್ಗೆ ರಿವ್ಯೂನ ಮಾಡೋದು. ಇದಕ್ಕೆ ನಿಮ್ಗೆ ಕಂಟೆಂಟ್ ಅಂತಾರೆ. ಅದೇ ಕಂಟೆಂಟ್ನ ಮಾಡೋದಕ್ಕೆ ಕಂಟೆಂಟ್ ಕ್ರಿಯೇಟರ್ಸ್ ಅಂತಾರೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗು ಕಂಟೆಂಟ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುವಂಥದ್ದು. ಯಾಕಂದರೆ ನಾನು ಈ ವ್ಲಾಗಲ್ಲಿ ಹಿಂದಿ ವ್ಲಾಗರ್ ಆದಂಥ ಸೌರವ್ ಜೋಶಿ ಅವರು ವ್ಲಾಗಿಂಗ್ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಬಗ್ಗೆ ನಾನು ಈ ವ್ಲಾಗಲ್ಲಿ ಮಾತಾಡ್ತೀನಿ. ಅದಕ್ಕಾಗಿ ನೀವು ಫಸ್ಟಿಂದ ಫುಲ್ವರೆಗೂ ವ್ಲಾಗ್ನ ನೋಡಬೇಕು. ಈಗ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಸೌರವ್ ಜೋಶಿ ಯಾರಂದ್ರೆ ಅವರು 8 ವರ್ಷದಿಂದ ವ್ಲಾಗ್ನ ಮಾಡ್ತಾ ಇದ್ದಾರೆ, ಅದು ಹಿಂದಿ ಲ್ಯಾಂಗ್ವೇಜಲ್ಲಿ. ಏನಂದರೆ ಅವ್ರದ್ದು ಫಸ್ಟು ಚಾನಲ್ಲು ಅವರು ಆರ್ಟಿಸ್ಟ್ ಕೂಡ ಹೌದು, ಡ್ರಾಯಿಂಗ್ ಆರ್ಟಿಸ್ಟು. ಮತ್ತು ಅವ್ರದ್ದು ಮೂರು ಜನ ತಮ್ಮರಿದ್ದಾರೆ, ಶಾಹಿಲ್, ಪಿಯೂಷ್ ಮತ್ತು ಕುನಾಲಿ. ನಮಗೆ ಹಿಂದಿ ಅರ್ಥ ಆಗುತ್ತೆ, ನಾವು ಹಿಂದಿನೂ ಕೂಡ ವ್ಲಾಗ್ನ ನೋಡ್ತಾ ಇರ್ತೀವಿ ಯಾವಾಗಾದರೂ. ಆ ಥರ ನಿಮಗೂ ಕೂಡ ಹಿಂದಿ ಬರುತ್ತೆ, ಆಲ್ಮೋಸ್ಟ್ ಅಲ್ಲಿಗೆ ಎಲ್ಲರಿಗೂ ಬರುತ್ತೆ. ನಾನು ಈ ವ್ಲಾಗಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ನೀವು ಈ ಕೋರ್ಸ್ನ, ಸೌರವ್ ಜೋಶಿ ಅವ್ರ ಕೋರ್ಸ್ನ ತೊಗೋಬೇಕಾ ಬೇಡವಾ, ಅದರಲ್ಲಿ ಏನೇನು ಹೇಳ್ಕೊಡ್ತಾರೆ ಅಂತ ಎಲ್ಲ ಹೇಳ್ಕೊಡ್ತೀನಿ. ಆಯಿತಾ, ನೀವು ಫಸ್ಟಿಂದ ಫುಲ್ವರೆಗೂ ವ್ಲಾಗ್ನ ನೋಡಿ ಪ್ಲೀಸ್, ಎಲ್ಲಿ ಸ್ಕಿಪ್ ಮಾಡಬೇಡಿ. ನೋಡಿ, ಈಗ ಅವ್ರದ್ದು ಏನಂದರೆ 9 ವಿಡಿಯೋಸ್ಗಳಿವೆ. ಅವು 9 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಏನಂದರೆ ಇದು ಬೇಸಿಕ್ ವ್ಲಾಗಿಂಗ್ ಕೋರ್ಸ್ ಇದು. ಅದಕ್ಕೆ ನಿಮಗೆ ಫೀ ಇದೆ, ಎಷ್ಟಂದರೆ 999 ರುಪೀಸ್. ಅದು ನಿಮಗೆ ಎಲ್ಲಿ ಹೋಗಿ ಇದು ಮಾಡಬೇಕಂದ್ರೆ, ಡೌನ್ಲೋಡ್ ಮಾಡ್ಕೋಬೇಕಂದ್ರೆ, ಫಸ್ಟು ನೀವು ಪ್ಲೇಸ್ಟೋರಲ್ಲಿ ಹೋಗಿ ಸೌರವ್ ಜೋಶಿ ವ್ಲಾಗ್ಸ್ ಅಂತ ಹೊಡೀರಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ಕಡೆ ಬರ್ತಾ ಇರುತ್ತೆ ನಿಮಗೆ, ಎಲ್ಲಿ ನೋಡಿ ಇಲ್ಲಿ ಬರ್ತಾ ಇರುತ್ತೆ. ಆ ಥರ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಮಾಡಿಕೊಂಡ್ರೆ ನಿಮಗೆ ಅವರು ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಎಲ್ಲ ಕೋರ್ಸ್ನ ನೋಡ್ಕೋಬೋದು. ಈಗ ನನ್ನ ಅನಿಸಿಕೆ ಏನಂದರೆ, ಫಸ್ಟು ನಿಮಗೆ ಅದರಲ್ಲಿ ಏನೇನಿದೆ ಅಂತ ಎಲ್ಲ ಹೇಳ್ಕೊಡ್ತೀನಿ. ಫಸ್ಟು ನಿಮಗೆ ಏನಿದೆ ಅಂದರೆ, ಹೌ ಟು ವ್ಲಾಗ್, ನಾವು ಯಾವ ಥರ ವ್ಲಾಗ್ನ ಮಾಡಬೇಕು, ಮತ್ತು ವ್ಲಾಗು ಯಾರ್ಯಾರು ಮಾಡ್ಬೋದು, ಮತ್ತು ನೀವು ಪಬ್ಲಿಕ್ಕಲ್ಲಿ ನೀವು ಯಾವ ಥರ ವ್ಲಾಗ್ನ ಈ ಥರ ಹಿಡ್ಕೊಂಡು ಯಾವ ಥರ ನಿಮ್ಗೆ ಗೊತ್ತಿರಲ್ಲ, ಆ್ಯಂಗಲ್ಲು ಗೊತ್ತಿರಲ್ಲ ಏನು ಅಂತ ನಮಗೆ ಒಂಥರ ಅನಿಸುತ್ತೆ ಪಬ್ಲಿಕ್ಕಲ್ಲಿ ಮಾಡೋಕ್ಕೆ ಅಂತೆಲ್ಲ ಅಂಟಿರ್ತಾರೆ. ಅವ್ರಿಗೆಲ್ಲ ಅವರು ಟ್ರೈನಿಂಗ್ ಕೊಡ್ತಾರೆ, ಯಾವ ಥರ ನೀವೆಲ್ಲ ಹೋಗಿ ಮಾಡೋದು, ಮತ್ತು ಕಂಟೆಂಟ್ ಯಾವ ಥರ ಮಾಡೋದು. ಕಂಟೆಂಟ್ ಅಂದರೆ ಏನು ಹೇಳಿ, ಫಸ್ಟು ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ನೀವು ತಿಳ್ಕೊಳ್ಳಿ. ಫಸ್ಟು ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ನೀವು ಯಾವುದಾದ್ರೂ ವಿಷಯನ ಹಿಡ್ಕೊಂಡು ಅದ್ರ ಬಗ್ಗೆ ನೀವು ವಿಡಿಯೋನ ಮಾಡೋದು. ಅಂದರೆ ಎಕ್ಸಾಂಪಲ್, ಈಗ ನೀವು ಐಫೋನ್ ತೊಗೊಂಡಿದ್ದೀರಾ, ಅದ್ರ ಬಗ್ಗೆ ರಿವ್ಯೂನ ಮಾಡೋದು. ಇದಕ್ಕೆ ನಿಮಗೆ ಕಂಟೆಂಟ್ ಅಂತಾರೆ. ಅದೇ ಕಂಟೆಂಟ್ನ ಮಾಡೋದಕ್ಕೆ ಕಂಟೆಂಟ್ ಕ್ರಿಯೇಟರ್ಸ್ ಅಂತಾರೆ. ಆಯಿತಾ, ಈಗ ನಿಮಗೆ ಇದು ಕ್ಲಿಯರ್ ಆಯಿತಾ? ಅದನ್ನ ಯಾವ ಥರ ನಾವು ದಿನ ಅಂದರೆ ಸೌರವ್ ಜೋಶಿ ಅವರು 8 ವರ್ಷದಿಂದ ದಿನಾಲು ಹಾಕ್ತಾ ಇದ್ದಾರೆ ವ್ಲಾಗ್ನ. ಒಂದಿನೂ ಸ್ಕಿಪ್ ಮಾಡಿಲ್ಲ. ಅದು ಮೇನ್ ಏನು ಹೇಳಿ, ಫಸ್ಟು ವ್ಲಾಗಲ್ಲಿ ಏನು ಬೇಕು, ಕನ್ಸಿಸ್ಟೆಂಟ್ಲಿಯಾಗಿ ನೀವು ಇದನ್ನ ವಿಡಿಯೋಸ್ನ ಹಾಕಬೇಕು ದಿನಾನು. ಅವರು ಹೆಂಗಂದರೆ ಒಂದಿನ ಫುಲ್ಲು ವಿಡಿಯೋ ಮಾಡ್ತಾರೆ, ಅದರಲ್ಲಿ ರಾತ್ರಿ ಏನು ಮಾಡ್ತಾರೆ ಅಂದರೆ ಫುಲ್ಲು ಎಡಿಟಿಂಗ್ ಮಾಡ್ತಾರೆ ಅವರು. ಆ ಥರ ಎಲ್ಲ ಇದೆ ಅವ್ರದ್ದು ಲೈಫ್ ಸ್ಟೈಲು. ಆ ಥರ ಎಲ್ಲ ನೀವು ಕನ್ಸಿಸ್ಟೆಂಟ್ಲಿಯಾಗಿ ನೀವು ವ್ಲಾಗ್ನ ಹಾಕಬೇಕು ಫಸ್ಟು. ಆಮೇಲೆ ಏನಂದರೆ ಅದೆಲ್ಲ ಹೇಳ್ಕೊಡ್ತಾರೆ, ನೀವು ಯಾವ ಥರ ಕಂಟೆಂಟ್ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ. ತಮ್ನೈಲ್ ಟೈಟಲ್ ಯಾವ ಥರ ಹಾಕಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ ಅದರಲ್ಲಿ. ಮತ್ತು ನೀವು ಟ್ರಾವೆಲಿಂಗ್ ವ್ಲಾಗ್ಸ್ನ ನೀವು ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ ವ್ಲಾಗಲ್ಲಿ. ಅದು 9 ಎಪಿಸೋಡ್ಸಲ್ಲಿ ಹೇಳ್ಕೊಡ್ತಾರೆ ಎಲ್ಲ. ಈ ಥರ ಎಲ್ಲ ಇರುತ್ತೆ, ಟ್ರೈನಿಂಗ್ ಕೊಡ್ತಾರೆ. 9 ಪಾರ್ಟ್ಸ್ಗಳಿವೆ ನೋಡಿ, ನೀವು ನೆನ್ಪಿಟ್ಕೊಳ್ಳಿ, 9 ಪಾರ್ಟ್ಸ್ ಇದೆ. ಆಯಿತಾ, ಮತ್ತೆ ಏನು ಹೇಳ್ಕೊಡ್ತಾರೆ ಅಂದರೆ, ನೀವು ಯಾವ ಥರ ಫ್ಯಾಮಿಲಿ ವ್ಲಾಗ್ನ ಮಾಡ್ಕೋಬೋದು ಮನೆಯಲ್ಲಿ ಅಂತೆಲ್ಲ ಹೇಳ್ಕೊಡ್ತಾರೆ. ಮತ್ತು ನೀವು ಹೊರಗಡೆ ಹೋದಾಗ ಯಾವ ಥರ ಪಬ್ಲಿಕಲ್ಲಿ ಮಾತಾಡ್ಬೇಕಂತ ಹೇಳಿದ್ನಲ್ಲ,
ಆ ಥರ ಎಲ್ಲ ಬಸ್ ಸ್ಟಾಪಲ್ಲಿ ನಾವು ಯಾವ ಥರ ಆ್ಯಂಗಲ್ನ ಹಿಡ್ಕೊಂಡು ವ್ಲಾಗ್ನ ಯಾವ ಥರ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ. ಪಬ್ಲಿಕ್ ಪ್ಲೇಸಲ್ಲಿ ನಿಮಗೆ ಒಂಥರ ಆಗುತ್ತೆ ಅಂದರೆ ವ್ಲಾಗ್ನ ಮಾಡೋಕ್ಕೆ ಅದೆಲ್ಲ ನಿಮಗೆ ಅದು ಫಸ್ಟ್ ನಿಮಗೆ 1-2-3 ವೀಡಿಯೋಸಲ್ಲಿ ಹಂಗೆ ಅನಿಸುತ್ತೆ. ಆಮೇಲೆ ನಿಮಗೆ ಅನಿಸುತ್ತೆ ನೀವು ಮಾಡಬೇಕಿದನ್ನ ಇದರಿಂದ ಯೂಸ್ಫುಲ್ ಇದೆ ಅಂದರೆ ನೀವು ಇದಕ್ಕೆ ಒಂಥರ ಅನ್ಸ್ಕೋಬೇಕು ಅಂತ. ಅಂದರೆ ನಿಮಗೆ ಗೊತ್ತಾಗುತ್ತೆ, ಒಂದು 4 ವೀಡಿಯೋಸ್ ಎಲ್ಲ ಆದಮೇಲೆ ನಿಮಗೆ ರೂಢಿ ಆಗುತ್ತೆ ಯಾವ ಥರ ಎಲ್ಲ ಮಾಡೋದು ಅಂತ. ಅದನ್ನೆಲ್ಲನೂ ಈ 9 ಪಾರ್ಟ್ ವಿಡಿಯೋಸಲ್ಲಿ ಹೇಳ್ಕೊಟ್ಟಿದ್ದಾರೆ ಅವರು, ಸೌರವ್ ಜೋಶಿ. ನಿಮಗೆ ಹಿಂದಿ ಅರ್ಥ ಆಗುತ್ತೆ ಅಂದರೆ ನೀವು ಇದನ್ನ ಕೋರ್ಸ್ನ ತಗೊಳ್ಳಿ. ಖಂಡಿತ ನನ್ನ ಪ್ರಕಾರ ಖಂಡಿತ ಯೂಸ್ಫುಲ್ ಇದೆ ನಿಮಗೆ. ನೀವು ಯಾರಾದರೂ ಕಂಟೆಂಟ್ ಕ್ರಿಯೇಟರ್ ಆಗಬೇಕಂದ್ರೆ ನೀವು ಈ ವ್ಲಾಗ್ನ ಈ ಕೋರ್ಸ್ನ ತಗೋಬೋದು. ತಗೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ಏನಂದರೆ ನಿಮಗೆ ಅದರಿಂದ ನಿಮಗೆ ಭಾಳಷ್ಟು ಸಿಗುತ್ತೆ ನಾಲೆಜ್. ನಿಮಗೆ ಗೊತ್ತಿರಲ್ವಲ್ಲ ವ್ಲಾಗ್ನ ನಾವು ಯಾವ ಥರ ಮಾಡಬೇಕು, ಹೆಂಗೆ ಹಿಡ್ಕೋಬೇಕು ಫೋನ್ನ, ಯಾವ ಫೋನಲ್ಲಿ ಮಾಡಬೇಕು, ಯಾವ ಆ್ಯಂಗಲಲ್ಲಿ ಮಾಡಬೇಕು ಅಂತೆಲ್ಲ ಗೊತ್ತಾಗುತ್ತೆ ಆ ಕೋರ್ಸ್ ನೋಡಿದ ಮೇಲೆ. ಆ ಥರ ಇದೆ, ಎಲ್ಲ ಹೇಳ್ಕೊಟ್ಟಿದ್ದಾರೆ ಸೂಪರಾಗಿ. ಆಯಿತಾ, ನೀವು ನೋಡಿ. ನನ್ನ ಅನಿಸಿಕೆ ಪ್ರಕಾರ ಹೇಳಿದೆ ನಾನು ನಿಮಗೆ ತಗೊಳ್ಳಿ ಅಂತ. ಹಿಂದಿ ಅರ್ಥ ಆದರೆ ಮಾತ್ರ ತಗೊಳ್ಳಿ, ಆಯಿತಾ. ಅವರು ಫುಲ್ ಹಿಂದಿ ಮಾತಾಡೋದು. ಅವರು ಎಲ್ಲಿದ್ದಾರೆ ಅಂದರೆ ಹಲ್ದ್ವಾನಿ, ಅದು ಉತ್ತರಾಖಂಡಲ್ಲಿದೆ, ಅಲ್ಲಿದ್ದಾರೆ ಅವರು. ಆ ಕಡೆ ಇದ್ರವರು, ಆ ಕಡೆ ಸ್ಟೇಟ್ ವ್ಲಾಗರ್. ನಾವು ಕರ್ನಾಟಕ ವ್ಲಾಗರ್ಸು. ನಾವು ನಮ್ಮದು ನೋಡಿ ಕನ್ನಡದಲ್ಲಿ ತುಂಬ ಸ್ಯಾಮ್ ಸಮೀರ್ ಇನ್ಸ್ಟಾ ವ್ಲಾಗರ್ ಇದ್ದಾರೆ, ವಿಕಾಸ್ ಗೌಡ ವ್ಲಾಗರು, ಮತ್ತು ಚಾಲೆಂಜಿಂಗ್ ವಿಡಿಯೋಸ್ ಎಲ್ಲ ಮಾಡ್ತಾರೆ. ಅವರು ಬೆಳೆದಿದ್ದಾರೆ. ಅದೇ ಥರ ನೀವು ಎಲ್ಲ ಬೆಳಿಬೇಕಂದ್ರೆ ನೀವು ಅವ್ರದ್ದು ನೋಡ್ಕೋಬೋದು. ಅಂದರೆ ನಿಮಗೆ ಅಂದರೆ ನಮ್ಮ ಕನ್ನಡ ಹಿಂದಿಯಲ್ಲಿ ಭಾಳ ಇದ್ದಾರೆ, ಭಾಳ ಬೆಳೆದಿದ್ದಾರೆ ಹಿಂದಿ ವ್ಲಾಗರು, ಹಿಂದಿ ಚಾಲೆಂಜಿಂಗ್ ವಿಡಿಯೋಸಲ್ಲಿ ಎಲ್ಲ ಭಾಳ 5 ಕೋಟಿ 4 ಕೋಟಿ ಇವರು ಅದಾರಲ್ಲ, ಸೌರವ್ ಜೋಶಿ ಅವರು 4 ಕೋಟಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ ಥರ ಭಾಳ ಬೆಳೆದಿದ್ದಾರೆ. ಕನ್ನಡದಲ್ಲಿ ನೀವು ವಿಕಾಸ್ ಗೌಡ ಅವ್ರದ್ದೆಲ್ಲ ಮೊನ್ನೆ ಆಯಿತು, ಸ್ಯಾಮ್ ಸಮೀರ್ ಇನ್ಸ್ಟಾದು ಆಯಿತು, 10 ಲಕ್ಷ ಆಯಿತು ಸಬ್ಸ್ಕ್ರೈಬರ್ಸು. ಅದೇ ರೀತಿ ಎಲ್ಲ ಬೆಳೀತಾ ಇದ್ದಾರೆ. ನಮ್ಮನ್ನು ಕೂಡ ನೀವು ಬೆಳೆಸಿ ಇದೇ ಥರ, ಆಯಿತಾ. ವಿಕಾಸ್ ಗೌಡ ನಮ್ಮ ಕನ್ನಡದಲ್ಲಿ ಯೂಟ್ಯೂಬ್ ಬೆಳಿಬೇಕಲ್ವಾ ಕನ್ನಡದಲ್ಲಿ, ಅದೇ ಥರ ನೀವು ನಮಗೆ ಬೆಳೆಸಿ, ಆಯಿತಾ. ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಅವ್ರ ಬಗ್ಗೆ ಏನೇನಿರುತ್ತೆ ಆ ಕೋರ್ಸಲ್ಲಿ ಅಂತ ಎಲ್ಲ ಹೇಳ್ಕೊಟ್ಟಿದ್ದೀನಿ. ನಾನು ಇದೇ ಥರ ಚಾಲೆಂಜಿಂಗ್ ವೀಡಿಯೋಸ್ ನಾನು ಮಾಡ್ತೀನಿ, ಚಾಲೆಂಜಿಂಗ್ ವೀಡಿಯೋಸು. ಮತ್ತು ನಾವು ಒಟ್ಟು ನಿಮಗೆ ಇಂಟ್ರೆಸ್ಟ್ ಬರೋ ಥರ ನಾವು ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತೀವಿ. ನೀವು ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ ನಾ ಎಲ್ಲ ಹೇಳಿದ್ದು, ಆಯಿತಾ. ನೀವು ತಗೋಬೋದು, ತಗೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ನೀವು ಫಸ್ಟು ಮಾಡಿ, ಆಯಿತಾ. ನಿಮಗೆ ಕನ್ಸಿಸ್ಟೆಂಟಿ ನೀವು ತಗೊಳ್ಳಿಲ್ಲ ಅಂದರೆ ಆ ಕೋರ್ಸ್ನ ನಿಮಗೆ ಏನಂದರೆ ನೀವು ಒಟ್ಟು ಮಾಡಿ, ವಿಡಿಯೋನ ಕರೆಕ್ಟಾಗಿ ಮಾಡಿ. ಅಂದರೆ ಕಾಪಿ ಮಾಡೋಕ್ಕೋಗ್ಬೇಡಿ ಯಾರ್ದು. ನೀವು ಫಸ್ಟ್ ಕಾಪಿ ಮಾಡಬಾರ್ದು. ನಿಮ್ಮದೇ ಕ್ರಿಯೇಟಿವ್ ಮೈಂಡಿಂದ ನೀವು ಹೊಸ ವೀಡಿಯೋಸ್ನ ಮಾಡ್ಕೋಬೋದು. ಆ ಥರ ಯೋಚನೆ ಮಾಡಿ ನೀವು. ಮತ್ತು ಇಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ, ನಮ್ಮನ್ನು ಕೂಡ ಬೆಳೆಸಿ ಗುರು, ಆಯಿತಾ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. What?